ನಮಸ್ಕಾರ. ನಾನು ನಿಮಗೆ ಧನುರ್ಮಾಸದ ಕಥೆ ಹೇಳುತ್ತೇನೆ. ಧನುರ್ಮಾಸ ಸೂರ್ಯನು ಧನುರಾಶಿಯಲ್ಲಿ ಪ್ರವೇಶಿಸುವುದರಿಂದ ಆರಂಭವಾಗುತ್ತದೆ. ಈ ಮಾಸವನ್ನು ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಕಾಲವೆಂದು ಪುರಾಣಗಳು ವರ್ಣಿಸುತ್ತಿವೆ. ಈ ಸಮಯದಲ್ಲಿ ವ್ರತ, ನಿಯಮ, ದಾನ ಮತ್ತು ನಾಮಸ್ಮರಣೆ ಮಾಡಿದರೆ ಭಗವಂತನು ಸ್ವತಃ ಭಕ್ತರನ್ನು ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಧನುರ್ಮಾಸದ ಒಂದು ಪೌರಾಣಿಕ ಕಥೆ. ಪುರಾಣ ಕಾಲದಲ್ಲಿ ಭೂಲೋಕದಲ್ಲಿ ಅಧರ್ಮ, ಅಸತ್ಯ ಮತ್ತು ಹಿಂಸೆ ಹೆಚ್ಚಾಗಿತ್ತು. ಜನರು ದೇವಾರಾಧನೆಯನ್ನು ಮರೆತು ಕೇವಲ ಭೌತಿಕ ಸುಖಗಳ ಹಿಂದೆ ಓಡುತ್ತಿದ್ದರು. ಇದರ ಪರಿಣಾಮವಾಗಿ ಪ್ರಕೃತಿ ಅಸ್ಥಿರವಾಯಿತು. ಬರ, ರೋಗ, ಅಶಾಂತಿ ಹೆಚ್ಚಾಯಿತು. ಈ ಸ್ಥಿತಿಯನ್ನು ನೋಡಿ ದೇವತೆಗಳು ಬ್ರಹ್ಮಲೋಕಕ್ಕೆ ಹೋಗಿ ಶ್ರೀ ಮಹಾವಿಷ್ಣುವಿಗೆ ಶರಣಾಗಿದ್ದರು. ದೇವತೆಗಳು ಹೇಳಿದ್ದರು, ಪ್ರಭು, ಭೂಲೋಕದ ಜೀವಿಗಳನ್ನು ರಕ್ಷಿಸಲು ಯಾವುದಾದರೂ ಮಾರ್ಗವನ್ನು ದಯಪಾಲಿಸಿರಿ. ಆಗ ಭಗವಾನ್ ವಿಷ್ಣು ಮಂದ ಸ್ಮಿತದಿಂದ ಉತ್ತರಿಸಿದರು, ಧನುರ್ಮಾಸದಲ್ಲಿ ಯಾರು ಶ್ರದ್ಧೆಯಿಂದ ಪ್ರಾತಃ ಸ್ನಾನ, ವ್ರತ, ನಾಮಸ್ಮರಣೆ ಮತ್ತು ದಾನ ಮಾಡುತ್ತಾರೆ ಅವರನ್ನು ನಾನು ಸ್ವತಃ ರಕ್ಷಿಸುತ್ತೇನೆ ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ಒಬ್ಬ ಸರಳ ಮನಸ್ಸಿನ ಬಡ ಭಕ್ತ ಇದ್ದನು. ಅವನಿಗೆ ಧನ ಸಂಪತ್ತು ಇರಲಿಲ್ಲ, ಆದರೆ ವಿಷ್ಣು ಭಕ್ತಿಯೇ ಅವನ ಸಂಪತ್ತು. ಧನುರ್ಮಾಸ ಆರಂಭವಾದಾಗ ಅವನು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿ ದಳಗಳಿಂದ ವಿಷ್ಣುವನ್ನು ಪೂಜಿಸುತ್ತಿದ್ದ. ಅವನು ಉಪವಾಸ ಅಥವಾ ಏಕಭಕ್ತ ವ್ರತ ಪಾಲಿಸುತ್ತಿದ್ದ. ತನ್ನ ಮನೆಗೆ ಬಂದ ಯಾತ್ರಿಕರಿಗೆ ಸ್ವಲ್ಪ ಅನ್ನವಾದರೂ ಹಂಚುತ್ತಿದ್ದ. ಕೆಲವರು ಅವನನ್ನು ಹಾಸ್ಯ ಮಾಡಿದ್ದರು, ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಭಾರೀ ಆಪತ್ತು, ರೋಗ, ಪ್ರಕೃತಿ ಸಂಕಟ ಊರನ್ನು ಆವರಿಸಿತ್ತು. ಅನೇಕರು ಭಯಗೊಂಡಿದ್ದರು. ಆದರೆ ಆ ಭಕ್ತನು ವಿಷ್ಣು ನಾಮವನ್ನು ಜಪಿಸುತ್ತಾ ವ್ರತ ಮುಂದುವರಿಸಿದ್ದ. ಆಗ ಶ್ರೀ ವಿಷ್ಣುದೇವರು ಅದೃಶ್ಯವಾಗಿ ಊರನ್ನು ರಕ್ಷಿಸಿದ್ದರು. ಆ ಭಕ್ತನ ಮನೆ ಮತ್ತು ಅವನ ಸುತ್ತಲಿನ ಜನರಿಗೆ ಯಾವ ಹಾನಿಯೂ ಆಗಲಿಲ್ಲ. ಮಾಸ್ಯಾಂತದಲ್ಲಿ ಭಗವಾನ್ ವಿಷ್ಣು ಅವನಿಗೆ ದರ್ಶನ ನೀಡಿ ಹೇಳಿದ್ದರು, ಧನುರ್ಮಾಸದಲ್ಲಿ ಮಾಡಿದ ನಿನ್ನ ವ್ರತವೇ ನಿನ್ನ ರಕ್ಷ. ನನ್ನನ್ನು ಶರಣಾಗಿರು, ಭಕ್ತನಿಗೆ ಭಯವಿಲ್ಲ. ಈ ಕಥೆಯಿಂದ ಧನುರ್ಮಾಸದ ವ್ರತ ಆಪತ್ತುಗಳಿಂದ ರಕ್ಷೆ ನೀಡುವ ದಿವ್ಯ ಶಕ್ತಿ ಹೊಂದಿದೆ ಎಂಬುದು ತಿಳಿಯುತ್ತದೆ. ವಿಷ್ಣು ದೇವರ ಮಹತ್ವ. ಪಾಲಕ ದೇವರು. ಶ್ರೀ ಮಹಾವಿಷ್ಣು ತ್ರಿಮೂರ್ತಗಳಲ್ಲಿ ಪಾಲಕ. ಸೃಷ್ಟಿಯಾದ ಜಗತ್ತನ್ನು ಧರ್ಮದ ಮಾರ್ಗದಲ್ಲಿ ಉಳಿಸುವ ಜವಾಬ್ದಾರಿಯಾದ ವಿಷ್ಣು ದೇವರದು. ದಶಾವತಾರ ಮಹಿಮೆ. ಧರ್ಮಕ್ಕೆ ಅಪಾಯ ಬಂದಾಗ ವಿಷ್ಣು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಂಬ ಅವತಾರಗಳನ್ನು ತೆಗೆದು ಲೋಕವನ್ನು ರಕ್ಷಿಸಿದ್ದಾರೆ. ಗಜೇಂದ್ರ ಮೋಕ್ಷ, ಪ್ರಹ್ಲಾದ ರಕ್ಷೆ, ದ್ರೌಪದಿ ವಸ್ತ್ರಾಹರಣ ಸಮಯದ ರಕ್ಷಕ ಇವೆಲ್ಲವೂ ವಿಷ್ಣುವಿನ ಕರುಣೆಯ ಉದಾಹರಣೆಗಳು. ವಿಷ್ಣು ದೇವರು ಭಯ ಹುಟ್ಟಿಸುವ ದೇವರಲ್ಲ, ಕರುಣಾಮಯ ತಂದೆಯಂತೆ ಭಕ್ತರನ್ನು ಕಾಪಾಡುವ ದೇವರು. ಸ್ವಲ್ಪ ತುಳಸಿ, ಸ್ವಲ್ಪ ನೀರು, ಸ್ವಲ್ಪ ನಾಮಸ್ಮರಣೆ ಸಾಕು. ಧನುರ್ಮಾಸದಲ್ಲಿ ಮಾಡಿದ ಪೂಜೆ, ಜಪ, ದಾನ 1000 ಪಟ್ಟು ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಕಾಲದಲ್ಲಿ ವಿಷ್ಣು ಲೋಕಕ್ಕೆ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಜಾಗೃತನಾಗಿರುತ್ತಾನೆ ಎಂಬ ನಂಬಿಕೆ ಇದೆ. ಈ ಮಾಸದಲ್ಲಿ ಸಾತ್ವಿಕ ಆಹಾರ, ಅನ್ನದಾನ, ವಸ್ತ್ರದಾನ, ಧಾನ್ಯದಾನ, ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನ, ವಿಷ್ಣು ಪೂಜೆ, ತುಳಸಿ ಅರ್ಪಣೆ ಇವೆಲ್ಲವೂ ಧನುರ್ಮಾಸದಲ್ಲಿ ಮಾಡುವ ವ್ರತ ವಿಧಾನ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.